ಬ್ರೋ, ಶಿವಣ್ಣನ ಫಿಲಮು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಥಿಯೇಟ್ರಿಗೆ ಬಂದೆ. ಮಫ್ತಿಲ್ ಆಲ್ರೆಡಿ ಅವರು ಹೆಲಿಕಾಪ್ಟರ್ ಒಂದು ಸೀನ್ ನೋಡ್ಬಿಟ್ಟೇನೆ ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು, ಈ ಫಿಲಮ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಪ್ರಶಾಂತ್ ನೀಲ್ ಅವ್ರ ತಮ್ಮ ನರ್ತಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಆ ಥರ ಎಲಿವೇಶನ್ ಸೀನ್ ಇಟ್ಟವ್ರೆ ಇಂಟರ್ವಲ್ ಆದಮೇಲೆ. ಒಂದಂತೂ ನಿಜ, ಶಿವಣ್ಣ ಅವರು ಆಗಿನ ಕಾಲದಲ್ಲಿ ಬರೀ ಹೇರ್ ಸ್ಟೈಲಲ್ಲಿ ಟ್ರೆಂಡ್ ಮಾಡಿಬಿಟ್ಟಿದ್ರು. ಇವಾಗ ನೋಡಿ ಬರೀ ಬ್ಲ್ಯಾಕ್ ಕಲರ್ ಶರ್ಟು ಪಂಚೆ ಇದೇ ಟ್ರೆಂಡ್ ಮಾಡ್ಬಿಟ್ರೆ. ಎಷ್ಟೊಂದು ಜನ ನೋಡಿ ಫಸ್ಟ್ ಶೋಗೆ ಬ್ಲ್ಯಾಕ್ ಕಲರ್ ಶರ್ಟು ಪಂಚೆಲ್ಲಿ ಬಂದವ್ರೆ. ಟ್ರೆಂಡ್ ಸೆಟ್ ಮಾಡೋದೇ ದೊಡ್ಡ ಮನೆ ನೋಡಿ. ಶಿವಣ್ಣ ಅವರು ಇವಾಗೇನು ಕ್ರೇಜು ಬ್ಲಾಕ್ ಬಸ್ಟರ್ ಫಿಲಮ್ ಅವ್ರು ಆಗಿನ ಕಾಲದಲ್ಲಿ ನೋಡ್ಬಿಟ್ಟವ್ರು. ಕೆಲವರು ತೊಟ್ಲಲ್ಲಿ ಇರ್ಬೇಕಾದ್ರೆ ಶಿವಣ್ಣ ಕ್ರೇಜ್ ನೋಡ್ಬಿಟ್ಟವ್ರೆ. ಆ ಥರ ಶಿವಣ್ಣ ಅವರು ಮಾಸಲ್ಲಿ ಬಂದರೆ ಅವ್ರನ್ನ ಟೆಸ್ಟ್ ಮಾಡೋರು ಯಾರೂ ಇಲ್ಲ ಬ್ರೋ, ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಇಂಡಸ್ಟ್ರಿ ಹೀರೋಗಳು ಹೇಳ್ಬಿಟ್ಟವ್ರೆ ಶಿವಣ್ಣನ ಥರ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಅವ್ರ ಆ್ಯಕ್ಟಿಂಗ್ ನಾವು ಟಚ್ ಮಾಡೋಕ್ಕಲ್ಲ ಅಂತ. ಏನಕ್ಕೆ ನೋಡಿ ಜೋಗಿ, ಓಮು, ಮಫ್ತಿ ಇದೆಲ್ಲ ರಿಮೇಕ್ ಆಯಿತು. ಅವ್ರ ಥರ ಬೇರೆ ಆ್ಯಕ್ಟರ್ಸು ಅವ್ರ ಲೆವೆಲ್ ಆ್ಯಕ್ಟಿಂಗ್ ಮಾಡೋಕ್ಕಾಗಿಲ್ಲ. ಈ ಶಿವಣ್ಣ ಅವರು ನೋಡಿ ಬಲ್ಗೈಯಲ್ಲಿ ಮಾಡಿದ್ದಾನ ಎಡಗೈಗೂ ಗೊತ್ತಾಗಲ್ಲ. ಆ ಥರ ದೊಡ್ಡ ಮನೆಯವ್ರು ಮಾಡೋ ಸಹಾಯ, ಆ ಥರ ಶಿವಣ್ಣನು ಸಹಾಯ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲೂ ಹೇಳ್ಕೊಳ್ಳಲ್ಲ. ಆಮೇಲೆ ಅವ್ರದ್ದು ಒಂದೇ ಅಂದರೆ ಮನಸ್ಸಿಂದ ಮಾತಾಡ್ತಾರೆ, ಹೊರಗೊಂದು ಇಟ್ಕೊಳ್ಳಲ್ಲ. ನಾವು ಅದನ್ನು ರೂಢಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಏನಕ್ಕೆ ನಾವು ಏನಿದ್ರು ನಮ್ಗೆ ಇಷ್ಟ ಆಯಿತು, ಇಲ್ಲ ನಮ್ಗೆ ಬೇಕಂದರೆ ನಾವು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀವಿ, ಬ್ಯಾಡಾದ್ರೆ ದೂರದಲ್ಲಿ ಇಟ್ಬಿಡ್ತೀವಿ. ಅದು ಶಿವಣ್ಣಿಂದ ನಾವು ಕಲ್ತಿರೋದು. ನಾನು ತಾಳ್ಮೆ ಕಳ್ಕೊಂಡಾಗಲೆಲ್ಲ ತುಂಬ ಜನ ತಲೆಗಳು ಕಳ್ಕೊಂಬಿಟ್ಟವ್ರೆ. ಅದು ಶಿವಣ್ಣಂದು ಎಲ್ಲ ಟ್ರೆಂಡ್ ಸೆಟ್ ಅಂದ್ಕೊಳ್ಳಿ. ಆ ಥರ ಶಿವಣ್ಣನ ಏನೇ ಡೈಲಾಗಿದ್ರು ಸಖತ್ ಇಷ್ಟ ಆಗುತ್ತೆ. ಈ ಫಿಲಮಲ್ಲಿ ಆ ಡೈಲಾಗ್ ನಂಗೆ ಸಖತ್ ಇಷ್ಟ ಆಯಿತು. ಇಂಟರ್ವಲ್ ಬ್ಲಾಕಲ್ಲಿ ಒಂದು ಸೀನ್ ಇದೆ ನೋಡಿ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಬೈ ಶಿವಣ್ಣನ ಫೋಟೋ. ಹಂಗೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಿಲಾಂಗ್ಸ್ ಟು ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.